ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯರಾವ್ ಯೂಟ್ಯೂಬ್ ಚಾನಲ್. ಫ್ರೆಂಡ್, ಇವತ್ತು ಬಂದು ನಾನು ಹೋಮ್ ಡೋರ್ ಮಾಡೋಣ ಅಂತ ನಮ್ಮನೆ ಹೋಮ್ ಡೋರ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಏನಕ್ಕೆ ಇಷ್ಟು ಬೇಗ ಹೋಮ್ ಡೋರ್ ಮಾಡ್ತಾ ಇದ್ದೀನಿ ಅಂತ ಹೇಳೋದಾದರೆ, ನಾನು ಇನ್ನೊಂದು ತಿಂಗಳಲ್ಲಿ ಮನೆ ಖಾಲಿ ಮಾಡೋ ಪ್ಲ್ಯಾನಿಂಗ್ ಇದೆ. ಸೊ ಹಂಗಾಗಿ ನಾನು ಈ ಮನೆಗೆ ಬಂದು ಅಲ್ಲೇ 3 ವರ್ಷ 3.5 ವರ್ಷ ಆಯಿತು. ಸೊ ಅದೊಂದು ಮೆಮೊರಿ ಇರಲಿ ಮಾಡಿಬಿಡೋಣ. ಯಾಕಂದರೆ ಇನ್ನೊಂದು 15 ದಿನ ಆಚೆ ಅಂತ ಅದು ಇದು ಅಂತ ಹೇಳಿ ಅದು ಮಾಡೋಕ್ಕಾಗಲ್ಲ. ಇವಾಗೇ ಮಾಡ್ಕೊಂಬಿಡೋಣ, ಅದೊಂದು ಮೆಮೊರಿ ಇರುತ್ತೆ ಅಂತಕ್ಕೋಸ್ಕರ ಹೋಮ್ ಡೋರ್ ಮಾಡ್ತೀನಿ. ಸೊ ನಮ್ಮದು ಚಿಕ್ಕದಾಗಿ ಪುಟ್ಟದಾಗಿ ಇದೆ, ಬನ್ನಿ ತೋರಿಸ್ತೀನಿ. ಈ ಕಡೆ ಬಂದು ಫುಲ್ ಪ್ಯಾಸೇಜ್ ಐತೆ, ಫುಲ್ ಆ ಕಡೆನೂ ಕೂಡ ಪ್ಯಾಸೇಜ್ ಐತೆ. ಮಾಮೂಲಿ ಇಲ್ಲೊಂದು ಗಿಡಗಳು ಹಾಕಿದ್ದೀನಿ, ಮಾಮೂಲಿ ತುಳಸಿ ಗಿಡ, ಇಲ್ಲ ಒಂದು ಆಲೂಗಡ್ಡೆ ಗಿಡ, ಇಲ್ಲೊಂದು ಮನಿ ಪ್ಲಾಂಟ್ ಹಾಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬೆಳೀತಿದೆ ಇದು ಕೂಡ. ವೆಲ್ಕಮ್ ಫ್ರೆಂಡ್ಸ್ ಮೈ ಹೋಮ್. ಚಿಕ್ಕದಾಗಿದೆ, ಸ್ವಲ್ಪ ಮೆಸ್ಸಿ ಆಗೈತೆ, ಯಾರು ಏನು ಅನ್ಕೋಬೇಡಿ. ಇದು ಫುಲ್ ಹಾಲು. ನನ್ನ ಎಡದ ಕಡೆ ಸೈಡ್ ಬಂತು ಅಂದರೆ ಇಲ್ಲೊಂದು ಕುರ್ಚಿ ಇಟ್ಕೊಂಡಿದ್ದೀನಿ, ಇಲ್ಲೊಂದು ಪಿಲ್ಲ ಇಟ್ಟಿದ್ದೀನಿ ಮಾಮೂಲಿ, ಇಲ್ಲೊಂದು ರ್ಯಾಕ್ ಇಟ್ಟಿದ್ದೀನಿ. ಮೀಶೋದು ಮಾಮೂಲಿ ಗೊತ್ತಿರುತ್ತೆ ಎಲ್ಲರಿಗೂ. ಇಲ್ಲಿ ಫುಲ್ಲು ರ್ಯಾಕ್ ಒಳಗಡೆ ಎಲ್ಲ ನನ್ನ ಮಗನ ಐಟಮ್ಸೇ ಇದೆ. ಸೊ ಇಲ್ಲಿ ಫುಲ್ಲು ನನ್ನ ಮಗನ ಐಟಮ್ಸೇ ಇದೆ. ಇಲ್ಲೊಂದು ಮಾಮೂಲಿ ಒಂದು ಮನಿ ಪ್ಲಾಂಟ್ ಇಟ್ಕೊಂಡಿದ್ದೀನಿ, ಚಿಕ್ಕದಾಗಿ ಸ್ವಲ್ಪ ಚೆನ್ನಾಗಿ ಕಾಣಲಿ ಅನ್ನೋಕ್ಕೆ. ಇನ್ನು ಮೇಲ್ ಬಂತು ಅಂದರೆ ಗುಡ್ ವೈಬ್ಸ್ ಅನ್ನೋದು ಒಂದು ಇದು ಹಾಕಿದ್ದೀನಿ, ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ. ಇದು ಮೀಶೋದೇನೆ ಕೂಡ. ಇಲ್ಲಿ ಮಾಮೂಲಿ ಒಂದು ಕೀ ಸ್ಟ್ಯಾಂಡು. ಇನ್ನು ನೆಕ್ಸ್ಟ್ ಬಂತು ಅಂದರೆ ಇನ್ನೊಂದು ಟಿ ವಿ ಮೇಲೆ ಮಾಮೂಲಿ ಗೊಂಬೆಗಳೆಲ್ಲ ಇಟ್ಟಿರ್ತಾರೆ, ಅದೇ ಥರ ಇಟ್ಕೊಂಡಿದ್ದೀನಿ ನಾನು ಕೂಡ. ಇಲ್ಲೊಂದು ಮಾಮೂಲಿ ಆರ್ಟಿಫಿಷಿಯಲ್ 2 ಪ್ಲ್ಯಾಂಟ್ ಇಟ್ಕೊಂಡಿದ್ದೀನಿ, ಚೆನ್ನಾಗಿ ಕಾಣುತ್ತೆ. ಈ ಜಾಗಕ್ಕೆ ಸ್ವಲ್ಪ ಪ್ಲೇಸ್ ಇತ್ತಲ್ಲ, ಅದು ಇದ್ದಾಗ ನನಗೆ ಏನಾದ್ರು ಮಡಗಬೇಕಲ್ಲ ಅನ್ನೋ ಫೀಲ್ ಇತ್ತು. ಸೊ ಹಂಗಾಗಿ ಇದು ಮಾಡಿಕೊಂಡೆ. ಇದು ಬಂದು ಫ್ರೆಂಡ್ಸ್ ನನ್ನ ಸೀಮಂತದ ಫೋಟೋ. ನಾನು ಸೀಮಂತದಲ್ಲಿ ಹೆಂಗಿದೆ ಅಂದರೆ, ಇದು ಸೀಮಂತದಲ್ಲಿ ನನಗೆ ಈ ಫೋಟೋ ನೋಡಿದ್ರೆ ನನಗೆ ಅನ್ಸುತ್ತೆ ಇದು ನಾನು ಅನ್ನೋ ಫೀಲ್ ಬಂದ್ಬಿಡುತ್ತೆ ನನಗೆ. ಇನ್ನು ಗಾಳಿ ಬೇಕಂತೂ ಸಿಕ್ಕಾಪಟ್ಟೆನೇ ಐತಿ. ಇವಾಗ ಸ್ವಲ್ಪ ಗಾಳಿ ಇರೋದ್ರಿಂದ ನಾನೇ ಸ್ವಲ್ಪ ಕ್ಲೋಸ್ ಮಾಡಿದ್ದೀನಿ. ಇಲ್ಲೊಂದು ಮಾಮೂಲಿ ಜೀವನ ಕಟ್ ಹಾಕಿದ್ದೀನಿ, ಮಾಮೂಲಿ ಯಾರೋ ಕುತ್ಕೊಳ್ಳೋಕ್ಕಿಲ್ಲ, ಒಬ್ರು ಮಲ್ಕೋಬೇಕಲ್ಲ, ಹಂಗಾಗಿ ಇಲ್ಲೊಂದು ಹಾಕಿದ್ದೀನಿ. ನೆಕ್ಸ್ಟ್ ಬಂದು ಸೋಕೇಸು. ಇಲ್ಲಿ ಸ್ವಲ್ಪ ಫೋಟೋಸ್ಗಳಿದ್ದಾವೆ. ಅಂದರೆ ನಾನು ವಂಡರ್ಲಾಗೆ ಹೋಗಿದ್ದು, JRS ಹೋಗಿದ್ದು, ಮತ್ತು ನನ್ನ ಗಂಡನ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದು, ಅವ್ರ ಫ್ರೆಂಡ್ಸು, ಅದೊಂದು ಸ್ವಲ್ಪ ಗೊಂಬೆಗಳು. ಆಮೇಲೆ ಈ ಗೊಂಬೆ ಸ್ಟೋರಿ ಹೇಳ್ಬೇಕಂದ್ರೆ ನನ್ನ ಫ್ರೆಂಡ್ ಲಕ್ಷ್ಮಿ ಅವಾಗ ಒಂದು ಕಡೆ ಸಿಸ್ಟರ್ ಆಗಬೇಕು, ಅವಳು ತಂದು ಇಟ್ಕೊಂಡಿದ್ದು ಗೊಂಬೆ ಇದು. ನನಗೆ ಬೇಕು ಅಂತ ನಾನು ಕಿತ್ಕೊಂಡು ತಗೊಬಂದಿದ್ದು ಗೊಂಬೆ ಇದು. ಅದೊಂದು ಮೆಮೊರಿ ಐತೆ ಇದರಲ್ಲಿ. ಇನ್ನು ಮೇಲೆ ಬಂತು ಅಂದರೆ ಫ್ರೆಂಡ್ಸ್, ಇದು ನಾವು ಮದುವೆ ಸ್ಟಾರ್ಟಿಂಗ್ ತಗೊಂಡಿರೋಂಥ ಫೋಟೋಗಳು, ಅದೊಂದು ಫ್ರೇಮ್ ಅಂತ ಹಾಕ್ಸ್ಕೊಂಡಿದ್ದೀವಿ, ಚೆನ್ನಾಗಿರಲಿ, ಒಂದು ಮೆಮೊರಿ ಆಗಿರಲಿ ಅಂತ. ಇನ್ನು ಅಲ್ಲಿ ಪಕ್ಕದಲ್ಲಿ ಬರ್ತಾರೆ ನನ್ನ ಮಗನ ಫೋಟೋ ಚಿಕ್ಕದು. ಈ ಕಡೆ ಸೈಡ್ ಬಂತು ಅಂದರೆ 1 ಮಂತು 2 ಮಂತ್ ಮಾಡಿರೋಂಥ ಫೋಟೋನೇ. ಇನ್ನು ಈ ರೆಡ್ ಕಲರ್ ಗೊಂಬೆ ಬಗ್ಗೆ ಹೇಳಲೇಬೇಕು. ನನ್ನ ಮದುವೆಗೆ 5 ವರ್ಷ ಆಯಿತು. 8 ವರ್ಷ. ಮದುವೆ ಮುಂಚೆ ನನ್ನ ಬರ್ತಡೆಗೆ ನನಗೆ ಗಂಡ ಮೊದಲನೇ ಗಿಫ್ಟ್ ಅಲ್ಲ ಅದು. ಸೊ ಅದು ಸ್ವಲ್ಪ ಅರ್ಧೋಗೈತೆ, ಅದನ್ನು ನಾನು ಎಸಿಬಾರ್ದು, ಅದೊಂದು ನನಗೆ ಮೆಮೊರಿಯಾಗಿರಬೇಕು, ನಾನು ಲೈಫ್ ಟೈಮ್ ಇಟ್ಕೋಬೇಕಂತ ಇಟ್ಕೊಂಡಿದ್ದೀನಿ. ಅದು ಬಂತು ಅಂದರೆ ನನ್ನ ಪುಟ್ಟ ದೇವ್ರ ಮನೆ. ಇದು ಸಿಂಪಲಾಗಿ ಇಟ್ಕೊಂಡಿದ್ದೀನಿ, ಏನಂತ ಇದಿಲ್ಲ. ಇದು ಮಾಮೂಲಿ ನಾವೇ ಅಟ್ಯಾಚ್ ಮಾಡ್ಕೊಂಡಿರೋ ದೇವ್ರ ಮನೆ ಇದು, ಏನು ಓನರ್ದೇನಿಲ್ಲ. ಸೊ ಸಿಂಪಲಾಗಿ ಎಷ್ಟು ಬೇಕು ಅಷ್ಟು ಇಟ್ಕೊಂಡಿದ್ದೀನಿ. ಅದು ಬಂತು ಅಂದರೆ ಇಲ್ಲಿ ಬಂದು ಫ್ರಿಜ್ ಇಟ್ಕೊಂಡಿದ್ದೀವಿ. ಇಲ್ಲಿ ಮಾಮೂಲಿ ಒಂದು ಟಿಪಾಯಿ ಇಟ್ಬಿಟ್ಟಿದ್ದೀವಿ. ಅದ್ರ ಮೇಲೆ ನನ್ನ ಮಗಂದು ಏನು ಆಟ ಸಾಮಾನು ಇರುತ್ತೋ, ಒಂದು ಗಾಡಿ ಇರುತ್ತೋ, ಅದನ್ನು ಇಲ್ಲೇ ಮಾಡಿಬಿಡ್ತೀವಿ. ಅದಾದಮೇಲೆ ಇನ್ನೊಂದು ಫ್ರಿಜ್ ಇಟ್ಕೊಂಡಿದ್ದೀವಿ. ಮಾಮೂಲಿ ಇದೊಂದು ಟಾಯ್ಲೆಟ್ ಆಗಿದ್ದು. ಇನ್ನು ಮಾಮೂಲಿ ಎಲ್ಲದು ಹಣ್ಣೊಂದು ಬ್ಯಾಸ್ಕೆಟ್ ಇಟ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಅಲ್ಲಿ ಬರ್ತದೆ ಈ ಕಡೆ ಸೈಡ್ ಬತ್ತು ಅಂದರೆ ಇಲ್ಲೊಂದು ಮಾಮೂಲಿ ಕುರ್ಚಿ ಆಗಿದ್ದು, ಇಲ್ಲೊಂದು ಟೈಲರಿಂಗ್ ಮಿಷಿನ್ ಇಟ್ಕೊಂಡಿದ್ದೀನಿ. ಈ ಡಿಸೈನ್ದಾಗ ತೊಗೊಂಡಿದ್ದೀನಿ. ಇನ್ನು ಮಾಮೂಲಿ ನನ್ನ ಪಾಪುಗೆ ಲಂಚ್ ಬ್ಯಾಗ್ಸು, ಇಲ್ಲ ಮಿಷಿನ್ಗೆ ಏನೇನು ಬೇಕು ಆ ರೀತಿ ವಸ್ತುಗಳನ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಅದು ಬಂತು ಅಂದರೆ ಇಲ್ಲಿ ವಾಷಿಂಗ್ ಮಿಷಿನ್ ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ವಾಷಿಂಗ್ ಮಿಷಿನಲ್ಲಿ ಹೇಳ್ದಂಗೆ ಮಾಮೂಲಿ ಈಗ ವಾಷಿಂಗ್ ಮಿಷಿನ್ ಕಂಫರ್ಟ್ ಆಗಿರ್ಬೋದು, ಇಲ್ಲ ರಂಗೋಲೆ, ಅಷ್ಟು ಪುಡಿ ಹೊಸ್ಲಿಗೆ ಏನು ಇಟ್ಕೊಳ್ತೀನಿ ಅದನ್ನೆಲ್ಲ ಐಟಮ್ ಎಲ್ಲ ಬಾಟ್ಲು ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ. ಮಾಮೂಲಿ ರಿಮೋಟ್ನು ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ. ಇನ್ನೇ ಬಂದು ರೂಮ್ ತೋರಿಸ್ಬಿಡ್ತೀನಿ. ಆಮೇಲೆ ಇನ್ನೊಂದು ಹೇಳ್ಬೇಕಿತ್ತು. ಈ ಕಡೆ ತೋರಿಸ್ತೀನಿ ಬಂದು. ಒಂದು ನಿಮಿಷ, ನನಗೆ ಹೆಂಗೆ ಹೋಮ್ ಡೋರ್ ಮಾಡೋದಂತ ಕನ್ಫ್ಯೂಸ್ ಆಗ್ತೈತೆ. ಸೊ ಏನಾದ್ರು ಮಿಸ್ಟೇಕ್ ಇದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ಫಾಸ್ಟಾಗಿ ಮಾತಾಡ್ತಿರ್ಬೋದು ಅಂತ ನನ್ಗೆ ಅನ್ನಿಸ್ತೈತೆ. ಇನ್ನು ಈ ಫೋಟೋ ಬಗ್ಗೆ ಬಂದು ಹೇಳಲೇಬೇಕು ನಾನು. ಇದು ನಾನೇ ಮಾಡಿರೋದು. ನನ್ನ ಮಗ 2 ವರ್ಷ ಅನ್ಸುತ್ತೆ. ಅವನು ಪುಟ್ಟ ಕೈ ಪುಟ್ಟ ಕಾಲು, ಅದೊಂದು ಮೆಮೊರಿ ಆಗಿರಲಿ ಅಂತ ನಾನೇ ಮಾಡಿದ್ದು. ನನಗೆ ಅದೊಂಥರ ಇಷ್ಟ, ಮೆಮೊರಿ ಆಗಿರುತ್ತೆ. ಇಲ್ಲೊಂದು ಮಾಮೂಲಿ ಗಡಿಯಾರ ಹಾಕ್ಕೊಂಡಿದ್ದೀನಿ. ಇನ್ನು ಈ ಕಡೆ ಹೇಳ್ಬೋದು ಅಂದರೆ ಮಾಮೂಲಿ ಒಂದು 7 ಕುದುರೆ ಥರ ಇಡಬೇಕು ಅಂತಾರಲ್ಲ, ಅದೊಂದು ನಂಬಿಕೆ, ಅದ್ರಂಗೆ ಅಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಬಂತು ಅಂದರೆ ಒಂದು ಟವಲ್ ನಡೀತಾರೆ, ಹ್ಯಾಂಗರ್ ಹಾಕಿದ್ದೀನಿ. ಇನ್ನು ಈ ಕಡೆ ಸೈಡ್ ಬರ್ತಾರೆ ನನ್ನ ಮಗನು 1 ಇಯರ್ ಬರ್ತಡೇ ಫೋಟೋ ಇದು.
ನನಗೆ ಇದು ಬೇಕೇ ಬೇಕು ಅಂತ ನಾನು ಮಾಡಿಸ್ಕೊಂಡಿದ್ದು. ಬಟ್ ನನ್ನ ಹಸ್ಬೆಂಡ್ಗೆ ಈ ರೀತಿ ಫೋಟೋ ಬೇಡ, ಚೆನ್ನಾಗಿಲ್ಲ ಅಂತ ಅವ್ರು ಹೇಳ್ತಿದ್ರು. ಬಟ್ ನನಗೆ ಅದು ಬೇಕು, ನಂಗೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಬೇಕು ಅಂತ ಇತ್ತು. ಬಟ್ ಅವ್ರು ಬೇಡ ಸಾಕು ಸುಮ್ಮನೆ ಏನಕ್ಕೆ ಅಂತ ಅಂದರು. ಹಾಗಾಗಿ ಅದಿತ್ತು. ಫುಲ್ ಹಾಲು ಬಂದು ಇಷ್ಟಿದೆ. ಒಂದು ಹಾಲು ತೋರಿಸ್ಬಿಡೋಣ. ಫುಲ್ ಹಾಲು ಬಂದು ಇಷ್ಟಿದೆ. ಇಷ್ಟೆಲ್ಲ ಐಟಮ್ ಇಟ್ಟು ಫುಲ್ ಇಷ್ಟ ಆಗಿದೆ ಫ್ರೆಂಡ್ಸ್. ಫುಲ್ ಹಾಲು ಇನ್ನು ಫ್ಯಾನ್ ಒಂದು ಹಾಕಿದ್ದೀವಿ. ರೂಮ್ಗೆ ಹೋಗ್ಬಿಟ್ಟಣ. ರೂಮ್ ಆಕ್ಚುಲಿ ಎಲ್ಲ ಹೆಂಗಿರುತ್ತೆ ರೂಮ್ ನಂದು ಕೂಡ ಅದೇ ಥರ ಸೇಮ್ ನಾನು ಇಟ್ಕೊಂಡಿದ್ದೀನಿ. ಮೊದಲು ಲೈಟ್ ಹಾಕ್ಬಿಡ್ತೀನಿ ಕಾಣಲ್ಲ. ಇನ್ನು ರೂಮ್ಗೆ ಒಂದು ಮಂಚ ಹಾಕೊಂಡು ಬೀರ್ ಹಾಕಿ ಇಷ್ಟು ಜಾಂಬ್ಲಿ ಬರೋ ಮುಂದೆ ಇದು ಈ ಕಡೆ ಬರ್ತಂದ್ರೆ ಒಂದು ಫ್ಯಾನ್ ಇಟ್ಕೊಂಡಿದ್ದೀನಿ. ಮಾಮೂಲಿ ಒಂದು ಬೀರು ನಾನು ಕಾಣಿಸ್ತಾ ಇದ್ದೀನ ಇದ್ರೆ ಏನಪ್ಪ ಕನ್ನಡಿಲಿ ಒಂದ್ಸಲಿ ನೋಡಿ ಮುಂದೆ ಬಾ ನೋಡಿ ವಿಡಿಯೋ ಮಾಡ್ತಿರೋರು ಬಂದು ಇವಳು ನನ್ನ ಫ್ರೆಂಡ್ ಅಂತಾನೆ. ಇಲ್ಲೊಂದು ಮಾಮೂಲಿ ಬೀರ್ ಇಟ್ಕೊಂಡಿದ್ದೀನಿ. ಇಲ್ಲೊಂದು ಚಿಕ್ಕದಾದಂಥ ಒಂದು ಕನ್ನಡಿ ಇಟ್ಕೊಂಡಿದ್ದೀನಿ ನೋಡಿ. ಆದರೆ ನನಗೆ ಮೇಕಪ್ ಮಾಡ್ಕೊಳ್ಳೋಕ್ಕೆ ನಾನು ಏನೇನು ಮೇಕಪ್ ಯೂಸ್ ಮಾಡ್ತೀನಿ, ಒಂದು ಕುಂಕುಮ ಆಗಿರ್ಬೋದು, ಪೌಡರ್ ಸ್ಟಿಕ್ಕರ್ ಆ ರೀತಿನ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಇಲ್ಲೊಂದು ಮಂಚ ಇಟ್ಕೊಂಡಿದ್ದೀನಿ. ಮಂಚ ಇದೆ ಮಾಮೂಲಿ, ಅದರಲ್ಲಿ ಎಲ್ಲರದು ಹಿಂಗಿರುತ್ತೆ ಅದೇನೇ ಇರೋದು. ಇನ್ನು ಇಲ್ಲೊಂದು ಸಿಲಿಂಡ್ರು ಮಾಮೂಲಿ ಹ್ಯಾಂಗರ್ ಇಟ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಇದು ಬಂದು ಇದ್ರ ಬಗ್ಗೆನೂ ನಾನು ಹೇಳಬೇಕು. ಇಟ್ಲೇನೂ ಅಷ್ಟೇ ಗಾಳಿ ಬೆಳಕು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು 2 ವಿಂಡೋ ಐತೆ. ಇದು ಬಂದು 3 ವರ್ಷ, ಇದ್ರದ್ದು 3 ವರ್ಷ ಆಯಿತು ಅಂತಲೇ ಹೇಳ್ಬೋದು. ಇದು ಜಾಗದಲ್ಲಿ ಬೇಕು ಅಂತ ತೆಗೆಸ್ಕೊಂಡಿದ್ದು. ಇನ್ನು ಮಾಮೂಲಿ ಎಕ್ಸ್ಟ್ರಾ ದಿಂಬು ಬೆಡ್ಶೀಟ್ ಆ ರೀತಿ ಇಟ್ಕೊಂಡಿದ್ದೀನಿ. ಇನ್ನು ಆ ಗೊಂಬೆ ಬಗ್ಗೆ ನಾನು ಈ ಗೊಂಬೆ ಬಗ್ಗೆ ಅಂತ ನಾನು ಹೇಳಲೇಬೇಕು. ಇದು ಹತ್ತತ್ರ 1 ವರ್ಷ 1 ವರ್ಷ ಈಗ ರೀಸೆಂಟಾಗಿ ತಗೊಟ್ಟಿದ್ದು ಬರ್ತ್ಡೇಗೆ ಅಂತ. ಆಲ್ಮೋಸ್ಟ್ ನಾನು ಬರ್ತ್ಡೇಗಾಗಲಿ ಆ್ಯನಿವರ್ಸರಿಗಾಗಲಿ ಗೊಂಬೆಗಳನ್ನ ಜಾಸ್ತಿ ಕೇಳೋದು. ನನಗೆ ಇನ್ನೇನು ತೊಗೊಳ್ಬಿಡಿ, ಗೊಂಬೆ ಮಾತ್ರ ತಗೊಳ್ಳಿ ಅಂತ. ನನಗೇನಂದರೆ ರೂಮ್ ತುಂಬ ಗೊಂಬೆ ಇರಬೇಕು ಅನ್ನೋದೊಂದು ಮೈಂಡಲ್ಲಿ ಐತೆ ಆ ರೀತಿ. ಇನ್ನು ನೆಕ್ಸ್ಟ್ ಮೇಲೆ ಬಂತಂದರೆ ದೊಡ್ಡ ಗೊಂಬೆ, ಅದನ್ನು ಏನಕ್ಕೆ ಮೇಲೆ ಇಟ್ಟಿದ್ದೆ ಅಂತ ಅದನ್ನು ಕೂಡ ನಿಮ್ಗೆ ಹೇಳ್ತೀನಿ ನೋಡಿ. ಅದನ್ನೆಲ್ಲ ಅಲ್ಲಿ ಶಿಫ್ಟ್ ಮಾಡಿಬಿಟ್ಟಿದ್ದೀನಿ. ಗೊಂಬೆನ ಫುಲ್ ದೊಡ್ಡದ. ಅದೇನಕ್ಕೆ ನಾನು ಅಲ್ಲಿ ಶಿಫ್ಟ್ ಮಾಡಿ ಅಲ್ಲಿ ಇಟ್ಟಿದ್ದೀನಿ ಅಂದರೆ ನನ್ನ ಮಗ ಕೆಳಗಡೆ ಇಟ್ಟಿದ್ದ. ಫುಲ್ಲು ತಂದು 15 ದಿನ ಆಗಿರಲಿಲ್ಲ. ಅದು ಫುಲ್ ಎಲ್ಲ ಅರ್ಧಾಕ್ಬಿಟ್ಟಿದ್ದ. ಹಂಗಾಗಿ ಅದು ಸೇಫಾಗಿರಬೇಕು, ಅದು ಬೇಕು ಅಂತ ನಾನು ಮದುವೆಗೆ 5 ವರ್ಷ ಆಯಿತು. 5 ವರ್ಷದಿಂದ ನಾನು ಬೇಕು ಅಂತ ಹಠ ಮಾಡಿ ತಗೋಸ್ಕೊಂಡಿರೋದು. ಇನ್ನೇನು ಅದಕ್ಕೂ 2 ವರ್ಷ ಆಯಿತು ಅಂತ ತೊಗೊಂಡು 2 ವರ್ಷ ಆಯಿತು ಅನ್ಸುತ್ತೆ. ಹಂಗಾಗಿ ಅದು ಫುಲ್ ಸೇಫ್ಟಿಯಾಗಿರಬೇಕು ಅಂತ ನಾನು ಅಲ್ಲಿ ಸಜ್ಜು ಮೇಲೆ ಇಟ್ಬಿಟ್ಟಿದ್ದೀನಿ. ಇನ್ನು ಮಾಮೂಲಿ ಸಜ್ಜು ಮೇಲೆ ಏನೇನು ಎಲ್ಲ ಇಟ್ಕೊಂಡಿದ್ದು ಇಟ್ಟಿದ್ದೀನಿ. ಆ್ಯಕ್ಚುಲಿ ಮನೆ ಖಾಲಿ ಮಾಡೋ ಪ್ಲ್ಯಾನ್ ಇರುತ್ತೆ, ಏನೂ ಅಷ್ಟು ಜೋಡಿಸಿಲ್ಲ. ಇನ್ನು ಅಲ್ಲಿ ಬಂದು ಅದೇ ಇದೊಂದು ಹೇಳ್ಬೋದು ಮರ್ಬಿಟ್ಟೆ, ಸ್ಟಿಕ್ಕರ್ ಹಾಕ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಚೆನ್ನಾಗಿ ಕಾಣಲಿ ರೂಮ್ ಲುಕ್ಕು ಅಂತ ಅಷ್ಟೇ. ಈಗ ರೂಮ್ದು ಆಯ್ತಲ್ವಾ, ಹಂಗೆ ರ್ಯಾಂಡಮಾಗಿ ತೋರಿಸ್ತಾ ಇದ್ದೀನಿ. ಈಗ ಅಡುಗೆ ಮನೆಗೆ ಹೋಗ್ಬಿಟ್ಟಣ. ಈಗ ಅಡುಗೆ ಮನೆಗೆ ಬಂತು ಅಂದರೆ ಇಲ್ಲೊಂದು ಮಾಮೂಲಿ ಇಟ್ಟಿದ್ದೀನಿ. ಬಟ್ ಇದನ್ನು ನಾನು ಹಾಕಲ್ಲ ಯಾವಾಗಲೂ. ಏನಕ್ಕೆ ಹಾಕಲ್ಲ ಅಂದರೆ ನನ್ನ ಗಂಡನಿಗೂ ಮತ್ತು ನನ್ನ ಮಗು ಕಚ್ಚಿಬಿಡ್ತದೆ ಅಂತ ನಾನು ಹಾಕಲ್ಲ. ಅವ್ರು ನೋಡ್ತಾ ಇದ್ದಾರೆ, ಅದಕ್ಕೆ ನಾನು ಆ ಕಡೆ ತಿರುಗಿ ನೋಡ್ತಾ ಇದ್ದೀನಿ. ನಾನು ಒಳಗಡೆ ಕಟ್ಬಿಡ್ತೀನಿ. ಇನ್ನು ಮಾಮೂಲಿ ಇದು ವಾಶ್ರೂಮ್ ಇದೇನು ಅವಶ್ಯಕತೆ ಇಲ್ಲ ತೋರಿಸೋದಿದೆ. ಚಿಕ್ಕದಾಗಿದೆ ವಾಶ್ರೂಮ್ ಹೇಳಿದ್ರೆ ಅದನ್ನು ತೋರಿಸಮ್ಮ ಅಂತ ಹೇಳ್ತಿದ್ದಾರೆ ನೋಡಿ. ಅಡುಗೆ ಮನೆ ಚಿಕ್ಕದಾಗಿ ಪುಟ್ಟಾಗಿದೆ. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ನಾನು ಇಟ್ಕೊಂಡಿದ್ದೀನಿ. ಇಲ್ಲಿ ಬರ್ತಂದ್ರೆ ಇದು ಕೂಡ ಮೀಶೋದೇನೆ. ಈ ಕಡೆ ಸೈಡ್ ಬರ್ತಂದ್ರೆ ಇದು ಮೀಶೋದೇನೆ. ಆರ್ಗನೈಸ್ ಅಂದರೆ ನಾನು ಏನು ಜೋಡಿಸಿಲ್ಲ, ಎಲ್ಲ ಫುಲ್ ಏನು ಮಾಡಿಲ್ಲ. ಹಾಕ್ಬೇಕೆಲ್ಲ ಅದೇ ಖಾಲಿ ಇಟ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಫುಲ್ಲು ಮಸಾಲೆ ಐಟಮ್ಗಳು, ಕಾಳುಗಳು ಆ ರೀತಿ ಇಟ್ಕೊಂಡಿದ್ದೀನಿ. ಇನ್ನು ಈ ಕಡೆ ಸೈಡ್ ಬರ್ತಂದರೆ ಸ್ಪೂನ್ದು ಇಟ್ಕೊಂಡಿದ್ದೀನಿ. ಅದೇ ಏನೇನಿರುತ್ತೆ ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಬಂದು ಬಾಂಡ್ಲೆ ಆಗಿರ್ಬೋದು, ಇಲ್ಲ ಪಡ್ಡು ತವಾ ಆ ರೀತಿ ಇಟ್ಕೊಂಡಿದ್ದೀನಿ. ಇನ್ನು ಈ ಕಡೆ ಸೈಡ್ ಬಂತಂದರೆ ನೋಡ್ತಾ ಇರ್ಬೋದು ಉಪ್ಪಿನ ಜಾಡಿಗಳು ಆ ರೀತಿ ಇಟ್ಕೊಂಡಿದ್ದೀನಿ. ಇನ್ನು ಈ ಕಡೆ ಫುಲ್ ಇದೆಲ್ಲ ಖಾಲಿನೇ ಇರುತ್ತೆ. ಇನ್ನು ಈ ಕಡೆ ಸೈಡ್ ಬಂದು ನನಗೆ ಅದೇ ನಾನು ಮೊದಲಾಗೆ ಹೇಳ್ದಂಗೆ ನನಗೆ ಸ್ವಲ್ಪ ಗ್ರೀನಾಗಿ ಇಷ್ಟ. ಅಂದರೆ ಅಡುಗೆ ಮನೆಯೂ ಫುಲ್ಲು ಇನ್ನೂ ಸ್ವಲ್ಪ ಮೇಕವರ್ ಮಾಡಬೇಕು ಅನ್ನೋದು ನನ್ನ ಮೈಂಡಲ್ಲಿ ಇತ್ತು. ಬಟ್ ಮನೆ ಖಾಲಿ ಮಾಡೋದ್ರಿಂದ ಏನು ಮಾಡಿಲ್ಲ, ಇದ್ದಂಗೆ ಇರಲಿ ಅಂತ ಸುಮ್ಮನಿದ್ದೀನಿ. ಇಲ್ಲಿ ಈ ರೀತಿ ಸಿಂಪಲಾಗಿ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಇಟ್ಕೊಂಡಿದ್ದೀನಿ. ಇನ್ನು ಮೇಲೆ ಬಂದು ಮಾಮೂಲಿ ಪಾತ್ರೆಗಳು, ಇಲ್ಲೂ ಸ್ವಲ್ಪ ಗ್ಲಾಸ್ ಐಟಮ್ ಇಟ್ಕೊಂಡಿದ್ದೀನಿ. ಪೂರ್ತಿ ಫುಲ್ ಗ್ಲಾಸ್ ಐಟಮ್ ಇಟ್ಟಿದ್ದೀನಿ. ಈ ಕಡೆ ಫುಲ್ಲು ಪಾತ್ರೆಗಳು ಇಟ್ಕೊಂಡಿದ್ದೀನಿ. ಇನ್ನು ಈ ಕಡೆ ಬಂದು ಗ್ಯಾಸ್ದು. ಇನ್ನು ಈ ಕಡೆ ಬಂತು ಅಂದರೆ ಒಂದು ಅಕ್ವಾಗಾರ್ಡು ಮತ್ತು ಅದ್ರ ಮೇಲೆ ಒಂದು ಮನಿ ಪ್ಲ್ಯಾಂಟ್ ಇಟ್ಕೊಂಡಿದ್ದೀನಿ. ಇನ್ನು ಈ ಕಡೆ ಬಂತು ಅಂದರೆ ಒಂದು ಪಾತ್ರೆ ಸ್ಟ್ಯಾಂಡು. ಇದು ಬಂದು ಮಾಮೂಲಿ ಪಾತ್ರೆ ಸ್ಟ್ಯಾಂಡು. ಇನ್ನು ಮಾಮೂಲಿ ಪಾತ್ರೆಗಳು ಇಕ್ಕಾಗಲ್ಲ. ಮೇಲೆ ಬಂತು ಅಂದರೆ ಮಾಮೂಲಿ ಸ್ವಲ್ಪ ಪಾತ್ರೆಗಳು ಇಟ್ಕೊಂಡಿದ್ದೀನಿ. ಏನಾದ್ರು ಎಮರ್ಜೆನ್ಸಿ ಬೇಕಾಗಿರೋಂಥ ಸ್ವಲ್ಪ ಎಲ್ಲ ಮೂಟೆ ಕಟ್ಟಾಕ್ಬಿಟ್ಟಿದ್ದೀನಿ. ಇಲ್ಲ ಮುಚ್ಚಿ ಇಟ್ಕೊಂಡಿದ್ದೀನಿ, ಯಾಕಂದರೆ ನನಗೆ ಅದು ಬೇರೆ ಸಜ್ಜೆಲ್ಲ ಎಡ್ಸಲ್ಲ.
ಹಂಗೆಲ್ಲ ಕುರ್ಚಿ ಯಾವಾಗ ಇಟ್ಕೊಂಡಿರ್ತೀನಿ ನನಗೆ ಏನಾದ್ರು ಬೇಕು ಅಂದರೆ ತಗೊಳಕ್ಕೆ. ಇನ್ನು ಮೇಲ್ಗಡೆ ಕೆಳಗಡೆ ಯಾವ ರೀತಿ ಎಲ್ಲ ಅಷ್ಟು ಅಕ್ಕಿ ಡಬ್ಬ ಇಲ್ಲ ರಾಗಿ ಸಿಟ್ಟಿನ ಡಬ್ಬ ಆ ರೀತಿ ಡಬ್ಬಗಳನ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಫುಲ್ಲು ಈರುಳ್ಳಿ ಇದ್ದಾರೆ ಒಂದೊಂದು ಇರುತ್ತಲ್ಲ ಹೆಣ್ಮಕ್ಳು ಅಂದರೆ ನಾವೆಲ್ಲ ಎಕ್ಸ್ಪ್ಲೇನ್ ಮಾಡೋವರಾಗಿತ್ತು. ನಮ್ಮ ಮನೆ ನಿಮಗೆ ಸ್ವಲ್ಪ ನಾವು ಚಿಕ್ಕದಾಗಿ ಮಿಸ್ಸಿಯಾಗಿ ಇಟ್ಕೊಂಡಿದ್ದೀವಿ. ನೀವು ಬಿಡಿ ಮನೆ ಖಾಲಿ ಮಾಡೋ ಪ್ಲ್ಯಾನ್ಗಳನ್ನ ನಾನು ಅಷ್ಟೇ ಏನೂ ಮೇಕವರ್ ಮಾಡಿಲ್ಲ. ಸೊ ನಮ್ಮ ಮನೆ ನಿಮಗೆ ಸ್ವಲ್ಪನಾದ್ರು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಿದ್ರು ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದು ಹೇಳಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ನನಗೆ ಮಾತಾಡೋಕ್ಕೂ ಕೂಡ ಆಗ್ತಿಲ್ಲ, ಏನು ನರ್ವಸ್ ಆಗ್ತಾಯಿದ್ದೀನಿ, ಏನು ಮಾತಾಡಬೇಕು ಏನು ಬಿಟ್ಟು ನನಗೆ ನಿಜ ಗೊತ್ತಾಗ್ತಿಲ್ಲ. ನಾನು ಕೇಳೋದು ಒಂದೇ ನಿಮ್ಮ ಹತ್ರ, ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕೆಂದರೆ ಇದ್ದಿದ್ದೇ ಈಗ ನಂದು ಎಷ್ಟು ಸಬ್ಸ್ಕ್ರೈಬ್ ಅಲ್ಲೇ ಅಷ್ಟಕ್ಕಾದಾಗಿರೋದಿಲ್ಲ ಹಂಗೆ ಆಗ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇಲ್ಲ. ಸೊ ನಮ್ಮ ನಿಮಗೆ ಸ್ವಲ್ಪ ನಾನು ಮತ್ತೆ ಹೇಳ್ತಿದ್ದೀನಿ, ನಮ್ಮ ನಿಮಗೆ ಸ್ವಲ್ಪನಾದ್ರೂ ಇರ್ತಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಇರೋದು ಬೆಂಗಳೂರು. ಇದು ಈ ಮನೆ ರೆಂಟ್ ಬಂದು 6,000. ನೀರಿನ ಬಿಲ್ ಎಲ್ಲ ಸೇರಿ ಅದು 7,000 ಒಳಗಡೆ ಅನಿಸುತ್ತೆ. 7,000. ನಾವು ಇರೋದು ಬಂದು ರೆಂಟಲ್ಲಿ, ನಾವು ಇರೋದು ಬಂದು ಬೆಂಗಳೂರಲ್ಲಿ. ಇದಾಗಿತ್ತು ನನ್ನ ಮೈ ಹೋಮ್.